ಒಟ್ಟು ಎಷ್ಟು ಕೆಜಿ ಮಸಾಲ ಮಾಡಿಸ್ತಾ ಇದೀರಿ? ನಾವು ಇವಾಗ ಒಂದು 15 ಕೆಜಿ ಮಾಡಿಸ್ತಾ ಇದ್ದೀವಿ. 15 ಕೆಜಿ ಮಸಾಲ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಒಂದೇ ಸಲ ಮಾಡಿಸ್ಬಿಡ್ತೀರಾ? ಇಟ್ಕೋತೀವಿ. ಓಕೆ, ಏನೂ ಆಗಲ್ಲ, ಅದು ಏನು ಆಗಲ್ಲ. ರೆಡಿಮೇಡಲ್ಲಿ ಏನೇನು ಹಾಕಿರ್ತಾರೋ ನಮ್ಗೇನು ಗೊತ್ತಿರುತ್ತೆ? ರೆಡಿಮೇಡಲ್ಲಿ ಇವಾಗ ಕಣ್ಣಿಂದ ಇದೆಲ್ಲ ಕಾಣುತ್ತೆ. ರೆಡಿಮೇಡಲ್ಲಿ ಏನಿದೆ, ಕಲರ್ ನೋಡ್ಕೋಬೇಕು ಅಷ್ಟೇ. ಕಲರ್ ಏನು ಪ್ರಯೋಜನ ಇಲ್ಲ. ನಾವು ಮಾಡ್ತದೆ ನಮಗೆ ಪ್ರಯೋಜನ. ಓಕೆ, ಮೂರು ವರ್ಷದಿಂದ ನಮ್ಮ ಗಿರಣಿ ಸ್ಟಾರ್ಟಿಂಗಲ್ಲಿ ಯಾವುದು ಫಸ್ಟ್ ರೆಸಿಪಿ ಇದೆ ಅದು ನಮ್ಮ ಹತ್ರ ಸೇವ್ ಆಗಿದೆ ಸರ್. ಸಿಸ್ಟಮಲ್ಲಿ ಸೇವ್ ಆಗಿರುತ್ತೆ. ಜಸ್ಟ್ ಅವ್ರ ಫೋನ್ ನಂಬರ್ ಹೇಳಿದ್ರೆ ಸಾಕು, ಅವ್ರು ಇಂಥ ಡೇಟಲ್ಲಿ ಇಷ್ಟೇ ಕೆಜಿ ಮಾಡಿಸ್ಕೊಂಡು ಹೋಗಿದ್ರು, ಇದನ್ನೇ ಮಾಡಿಸ್ಕೊಂಡು ಹೋಗಿದ್ರು ಅನ್ನೋ ಒಂದು ಲಿಸ್ಟೇ ಬರುತ್ತೆ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಇದು ಯಶಸ್ಸಿನ 3ನೇ ವಿಡಿಯೋ. ಯಾವುದಪ್ಪ ಅಂತ ಕೇಳಿದರೆ ಗಿರಣಿ ಗೆಳೆಯರೇ. ಆಲ್ರೆಡಿ 2 ವಿಡಿಯೋ ನಿಮಗೆ ತೋರಿಸಿದ್ದೆ, ಒಂದು ನಾಗರಬಾವಿ, ಇನ್ನೊಂದು ಜಯನಗರ. ಈಗ 3ನೇ ಬ್ಲಾಕಿಗೆ ಬಂದಿದ್ದೀವಿ. ಮತ್ತೆ ನಮ್ಮ ಜೊತೆಗೆ ಶಿವಾನಂದ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ 2 ವಿಡಿಯೋದ್ದು ಹೇಗಿತ್ತು ಸರ್ ಪ್ರತಿಕ್ರಿಯೆ? ಸರ್, ನಿಮ್ಮ ಫಾಲೋವರ್ಸು ತುಂಬ ಜನ ಫೋನ್ ಮಾಡಿದ್ರು. ತುಂಬ ಜನ ನಮ್ಮ ಅಂಗಡಿ ಕಸ್ಟಮರ್ ಆಗಿ ಬದಲಾಗಿದ್ದಾರೆ. ತುಂಬ ಇಷ್ಟಪಟ್ಟು ಬಂದು ನೀವೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಾವು ಎನಿ ಟೈಮ್ ಇಬ್ಬರು ಫೋನ್ ಮುಂದೆನೇ ಕುಂತಿರ್ಬೇಕು ಸರ್, ಆನ್ಸರ್ ಮಾಡೋದಕ್ಕೆ. ನಾವು ಎಲ್ಲ ಕಸ್ಟಮರ್ಗೂ ಆನ್ಸರ್ ಮಾಡಿ ಅವರು ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ. ಓಕೆ ಸರ್, ಈಗ ನಾವು 3ನೇದು ಅಂತ ಹೇಳ್ತಾ ಇದ್ದೀವಿ, ಇದು ಎಲ್ಲಿದೆ ಅಂತ ಹೇಳ್ಬೇಡ ಸರ್. ಇದು ನಾಗರಬಾವಿ ಫಸ್ಟ್ ಸ್ಟೇಜಲ್ಲಿ ಬರುತ್ತೆ, ನಮ್ಮೂರ ತಿಂಡಿ ಹೋಟ್ಲ್ ಹತ್ರ ಬರುತ್ತೆ. ಯಾವ ಬಿಲ್ಡಿಂಗ್ ಇದೆ ಸರ್? ಇದು ಆದಿತ್ಯ ಟವರ್ ಅಂತ ಅಂದ್ಬಿಟ್ಟು. ಆದಿತ್ಯ ಟವರ್? ಹೌದು, ವಿನಾಯಕ ಲೇಔಟ್. ಓಕೆ, ಬಸ್ ಸ್ಟಾಪ್ ಆಪೋಸಿಟ್ ಅಲ್ಲೇ ಇದೆ. ಬಸ್ ಸ್ಟಾಪ್ ಆಪೋಸಿಟ್ ಎಲ್ಲ ಇದೆ, ಬರೋದಕ್ಕೆ ಈಸಿ. ಈ ಸುತ್ತಮುತ್ತ ಭಾಗದವರಿಗೆ ಇಲ್ಲಿ ಬರ್ಬೋದು. ಬಟ್ ಇದು ಎಷ್ಟು ವರ್ಷ ಆಯ್ತು ಸರ್? ಇದು ಅಂದ್ರೆ ಒಂದು 1 year 8 months ಆಗಿದೆ ಇದು ಸ್ಟಾರ್ಟ್ ಮಾಡಿ. ಫಸ್ಟ್ ನಾಗರಬಾವಿ, ಫಸ್ಟ್ ಅನ್ನಪೂರ್ಣೇಶ್ವರಿ ನಗರ, ನಾಗರಬಾವಿ ಸೆಕೆಂಡ್ ಸ್ಟೇಜ್. ಇದು 2ನೇ ಬ್ರಾಂಚ್. ಇದು 3ನೇ ಬ್ರಾಂಚ್ ಜಯನಗರ. 3ನೇ ಬ್ರಾಂಚ್ ಜಯನಗರ. ಹೌದು, ನಾವು ಹೋದ ಸಲ ಜಯನಗರದ ಮಾಡಿದ್ವಿ. ಜಯನಗರದ ರೆಸ್ಪಾನ್ಸ್ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆಯಾ? ಹೌದೌದು. ಆರೋಗ್ಯ ಹಂಚಿದ ಭಾಗ್ಯ ನಿಮ್ಮದು, ಅದನ್ನ ಹೇಳಿಕೊಟ್ಟ ಭಾಗ್ಯ ನಮ್ಮದು. ಈಗ 3ನೇದು ಹಂಗೆ ಒಳಗಡೆ ತೋರಿಸ್ಬಿಡಿ ಹೇಗಾಗಿದೆ ಅಂತ. ಬನ್ನಿ ಸರ್. ಓಕೆ, 1 ವರ್ಷ 8 ತಿಂಗಳಾಯ್ತಾ ಇದು ಇಲ್ಲಿ? ಸೇಮ್ ಇಲ್ಲಿ ಸೇಮ್ ಅದೇ, ಇಲ್ಲೇನು ಬದಲೇನಿಲ್ಲ? ಏನಿಲ್ಲ ಸರ್. ಯಾಕಂದ್ರೆ ಇದು ತುಂಬಾ ಚಿಕ್ಕದಾಗಿ, ಈಗ ಅನ್ನಪೂರ್ಣೇಶ್ವರಿ ನಗರ ನೋಡಿದ್ರೆ ಅದು 2000 ಅಡಿಲಿ ಮಾಡಿದ್ದೀವಿ. ಇದು 3600 ಅಡಿನಲ್ಲಿ ಜಯನಗರ. ಇದು 850 ಅಡಿನಲ್ಲಿ ಚೊಕ್ಕಟವಾಗಿ ಇದು ಮಾಡಿದ್ದೀವಿ ಸರ್, ಫುಲ್ ಅರೇಂಜ್ ಮಾಡಿದ್ದೀವಿ. ಓಕೆ, ಜನ ಕಾಯ್ತಾ ಇದ್ದಾರೆ ಒಳಗಡೆ, ಅಲ್ಲಿ ಹೊರಗೆ ಫುಲ್ ಪ್ಯಾಕ್ ಇದೆ. ಹೌದೌದು ಅಲ್ವಾ? ಬನ್ನಿ ನೋಡೋಣ, ಅದೇ ಖುಷಿ. ಓಕೆ ಓಕೆ. ಇದು ಮಿಲ್. ಹೌದು, 2 ಗಾಣ ಹಾಕಿದ್ರಿ ಇಲ್ಲಿ. 2 ಗಾಣ ಇದೆ ಸರ್. 2 ಆಯಿಲ್ ಗಾಣ ಇದೆ. ಇದು ಮಾಮೂಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದಕ್ಕೆ ಯಾವುದು ಕೂಡ ಕಡಿಮೆ ಮಾಡಿಲ್ಲ. ಎಲ್ಲ ಇದಿದೆ, ಗಾಣಗಳು ಮತ್ತೆ ಮಿಲ್ಗಳು, ರೋಸ್ಟಿಂಗ್ ಮಿಷಿನ್ಗಳು ಎಲ್ಲ ಸೇಮ್. ಹೌದೌದು. ಓಕೆ. ಈ ಆಯಿಲ್ ಕಂಟೈನರ್ಗಳು ಇಲ್ಲಿ ಇಟ್ಟಿದ್ದೀರಿ? ಹೌದೌದು. ಓಕೆ. ಸೇಮ್ ಶೇಂಗಾ ಎಣ್ಣೆ ಸಿಗುತ್ತೆ. ಮತ್ತೆ ಇದು ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಕುಸುಬಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಎಳ್ಳೆಣ್ಣೆ, ಬಿಳಿ ಎಳ್ಳೆಣ್ಣೆ, ಕಪ್ಪೆಳ್ಳೆಣ್ಣೆ, ಮತ್ತೆ ಇದು ಒರಿಜಿನ್ ಕೊಕೊನಟ್ ಆಯಿಲ್, ಇದು ಸಾಸಿವೆ ಎಣ್ಣೆ, ಇದು ಫ್ಲಾಕ್ಸೀಡ್ ಎಣ್ಣೆ, ಎಲ್ಲ ಸಿಗುತ್ತೆ ಸರ್. ಓಕೆ. ಎಲ್ಲ ಪ್ರತಿಯೊಂದು ಬೇರೆ ಬ್ರಾಂಚಲ್ಲಿ ಏನು ತಯಾರು ಮಾಡ್ತೀವಿ ಅದೇ ಎಲ್ಲ ಎಣ್ಣೆನೂ ಇಲ್ಲೇ ತಯಾರು ಮಾಡಿ ಇದು ಮಾಡ್ತೀವಿ. ಓಕೆ ಸರ್, ಒಂದು ಮೊದಲಿಗೆ ಕೇಳ್ಕೊಂಡ್ಬಿಡ್ತೀನಿ, ಏನಾದರೂ ಬದಲಾವಣೆ ಇದ್ರೆ ತಿದ್ಕೊಳ್ಳೋಣ. ನಿಮ್ಮ ಗ್ರಾಹಕರ ಅನಿಸಿಕೆ ಏನಿತ್ತು? ಯಾಕಂದ್ರೆ ಅಲ್ಲಿ ಬಂದು ಕೂತ್ಕೊಂಡು ನೀವು ಫ್ಯಾಮಿಲಿ ಸಮೇತ ಬಂದು ನಿಮ್ಮ ಕಣ್ಣಿದ್ರಿಗೆ ನೋಡಿ ಹಾಕ್ಸ್ಕೊಂಡು ಹೋಗೋ ಅವಕಾಶ ಇದೆ ಅಂತ ಹೇಳಿದ್ವಿ. ಹೇಗೆ ಸ್ಪಂದಿಸ್ತಾ ಇದ್ದಾರೆ ಗ್ರಾಹಕರು ಅಂತ? ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಹೋದ್ಸಲ ಒಂದು ವಿಡಿಯೋದಲ್ಲಿ ನೀವು ಮಾತಾಡಿದ್ದು ಏನಂದ್ರೆ, ನಿಮ್ಮ ಆರೋಗ್ಯವಾದ ಒಂದು ಇದನ್ನ ನಾವು ತಯಾರು ಮಾಡ್ಕೊಡ್ತೀವಿ, ಸ್ವಲ್ಪ ಸಮಯನ ಬಿಡುವು ಮಾಡ್ಕೊಂಡು ಬನ್ನಿ ಅಂತ ನಾನು ಹೇಳಿದ್ದೆ. ಅದೇ ತರ ಜನ ಬರ್ತಾ ಇದ್ದಾರೆ ಬಿಡುವು ಮಾಡ್ಕೊಂಡು. ಬರ್ತಾ ಇದ್ದಾರೆ, ಅದು ನಡೀತಾ ಇದೆ. ಒಂದು ಇನ್ನೊಂದು, ತುಂಬಾ ಜನ ಅವರೇ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಬರ್ತಾ ಇದ್ದಾರಾ ಅಥವಾ ನಮ್ಗೆ ಗೊತ್ತಿಲ್ಲ ಸರ್, ನಿಮ್ಮ ಹತ್ರ ಲಿಸ್ಟ್ ಇದ್ರೆ ಹಾಕೊಡಿ ಅಂತ ಬರ್ತಾ ಇದ್ದಾರೆ, ಹೇಗೆ ಸರ್? ಇಲ್ಲ ಸರ್, 99% ಎಲ್ಲರೂ ಬರೋರು ನಮ್ಮ ಹತ್ರ ಇಂಗ್ರೀಡಿಯೆಂಟ್ಸು ಪ್ಲಸ್ ಇದು ಕಸ್ಟಮೈಸ್ಡ್ ಮಸಾಲ
ರೆಸಿಪಿ ಮಾತ್ರ ತಗೊಂಡ್ ಬರ್ತಾ ಇದಾರೆ. ಐಟಮ್ ಎಲ್ಲ ನಮ್ದೇ ಇರುತ್ತೆ. ಐಟಮ್ ಎಲ್ಲ ನಿಮ್ದೇ ಇರುತ್ತೆ. ಹೌದು, ಆ ತರದ್ದು ನಡೀತಾ ಇದೆ. ಓಕೆ ಅಮ್ಮ, ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದ್ರಿ? ನಾವು ಕಮಲಾನಗರದಿಂದ ಬಂದಿದ್ದೀವಿ. ಕಮಲಾನಗರದಿಂದ ಬಂದ್ರಿ. ಹೇಳ್ರಿ, ಇಲ್ಲಿ ಏನೇನು ಹಾಕಿಸ್ತಾ ಇದ್ರಿ ಹಿಟ್ಟು ಈಗ? ನಾವು ಇವಾಗ ಖಾರ ಪುಡಿ ಮಾಡ್ಸಕ್ಕೆ ಬಂದಿದೀವಿ. ಖಾರ ಪುಡಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಅಲ್ಲಿಂದ ನಾವು ಹುಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಮೊದಲಿನಿಂದ ಇಲ್ಲಿಗೆ ಬರ್ತಾ ಇದ್ರಿ ನೀವು? ಇಲ್ಲ, ಈಗ ಇವಾಗ ಯಾರೋ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಈಗ ಮನೆಯಲ್ಲೇ ಖಾರ ಪುಡಿ ಮಾಡ್ತಾ ಇರ್ತೀರಿ, ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಏನಾಗುತ್ತೆ? ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಮನೆಯಲ್ಲಿ ಉರಿಯೋದಕ್ಕಿಂತ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಓಕೆ, ಏನ್ ಮಸಾಲೆನ ಹಾಕ್ಸ್ಕೊಂಡು ಹೋಗಿ ಬಂದಿದ್ದೀರಾ? ಮಸಾಲಾ ಪುಡಿ. ಯಾವ ಮಸಾಲಾ ಪುಡಿ? ಇದ್ರಲ್ಲಿ ಬಹಳ ಮಸಾಲಾ ಪುಡಿಗಳಿದೆ. ಈಗ ನಾವು ಬೇಳೆ ಸಾಂಬಾರಿಗೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಬೇಳೆ ಸಾಂಬಾರಿಗೆ ಈಗ ನೀವೇ ಬರ್ಕೊಂಡ್ ಬಂದಿದ್ರಾ ಅಥವಾ ಇವರೇ ಹೇಳಿದ್ರಾ? ನಾವೇ ಬರ್ಕೊಂಡು ಬಂದಿದ್ವಿ. ಹೌದಾ? ಏನೇನು ಎಷ್ಟೆಷ್ಟು ಹಾಕ್ಬೇಕು ಹೇಳ್ಬಿಡಿ, ಕೆಲವರಿಗೆ ಗೊತ್ತೇ ಇಲ್ಲ. ಇದು 4 kg ಮೆಣಸಿನಕಾಯಿ. ಒಟ್ಟು ಎಷ್ಟು ಕೆಜಿ ಮಸಾಲಾ ಮಾಡಿಸ್ತಾ ಇದೀರಿ? ನಾವು ಇವಾಗ ಒಂದು 15 kg ಮಾಡಿಸ್ತಾ ಇದ್ದೀವಿ. 15 kg ಮಸಾಲಾ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಒಂದೇ ಸಲ ಮಾಡಿಸ್ಬಿಡ್ತೀರಾ? ಇಟ್ಕೋತೀವಿ. ಓಕೆ, ಏನೂ ಆಗಲ್ಲ? ಅದು ಏನೂ ಆಗಲ್ಲ. ಓಕೆ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇಡಬೇಕು. ನೀವು ಯಾವಾಗ ಪ್ಲಾನ್ ಹಿಂಗ್ ಮಾಡ್ಬಿಡ್ತೀರಾ? ಒಂದು ವರ್ಷಕ್ಕೆ ಆಗುವಷ್ಟು? ಯಾವಾಗ್ಲೂ ಮಾಡ್ಸಲ್ಲ ಅದನ್ನ. ಒಳ್ಳೇದಲ್ರಿ ಇದು. ಹಾ, ಆಯ್ತು. 15 kg ಮಸಾಲಾಕ್ಕೆ ಏನೇನ್ ಹಾಕ್ಬೇಕಂತ ಹೇಳ್ಬಿಡ್ರಿ. ಅದಕ್ಕೆ 4 kg ಖಾರ ಮೆಣಸಿನಕಾಯಿ, 1 kg ಬೆಡಗಿ ಮೆಣಸಿನಕಾಯಿ, 1 kg ಗುಂಟೂರು ಮೆಣಸಿನಕಾಯಿ, ಕಡಲೆಕಾಳೆಲ್ಲ ಕಡಲೆಕಾಳು, ಹೆಸರು ಕಾಳು ಎಲ್ಲ ಸೇರಿ ಒಂದೂವರೆ ಹಾಕ್ಬೇಕು. ಜೀರಿಗೆ ಅರ್ಧ kg ಹಾಕ್ಬೇಕು. ಗಸಗಸೆ ಅರ್ಧ kg ಹಾಕ್ಬೇಕು. 100 ಗ್ರಾಮ್ ಮೆಣಸು, 100 ಗ್ರಾಮ್ ಮೆಂತ್ಯ, 100 ಗ್ರಾಮ್ ಸಾಸಿವೆ ನಾವು ಹಾಕೊಳ್ಳೋದು. ಈ ತರ ಹಾಕಿ ಅದನ್ನ ಎಲ್ಲ ಹುರಿದು ಬಿಸಿ ಮಾಡಿ ಜಲ್ಡೆ ಮಾಡಿ ಕೊಡ್ತಾರೆ ಇವರು. ಓಕೆ, ನೀವು 15 kg ಮಸಾಲಾ ತಗೊಂಡ್ ಹೋಗ್ತೀರ. ಹಂಗಾರೆ ಮನೆಗೆ ಎಷ್ಟು ಜನ ಇದ್ದೀರಿ? ನಾವೊಂದು 15 ಜನ ಇದ್ದೀವಿ. ಹೌದಾ? ದೊಡ್ಡ ಕುಟುಂಬ ನಿಮ್ದು. ಓಕೆ, ಈ ಸಲ ಎಲ್ಲ ಈ ತರದ್ದು ಸಂಗ್ರಹ ಮಾಡ್ತೀರಿ ಒಂದು ವರ್ಷಕ್ಕಾಗುವಷ್ಟು? ಓಕೆ, ಮಧ್ಯದಲ್ಲಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ತದಲ್ಲ, ಬೇಕಲ್ವಾ? ಓಕೆ, ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಏನಾದ್ರೂ ಹಿಂಗ್ ತಗೋಬೇಕಂದ್ರೆ ಸುಮ್ನೆ ಏನೋ ಹಂಗ್ ಬರ್ದು ಕೊಟ್ಬಿಡ್ತಾರೆ ಚೀಟಿ, ಯಾರೋ ಅಂಗಡಿಯವ್ರು ತಂದು ಹಾಕ್ತಾರೆ, ಅಥವಾ ನಾವೇ ಹೋಗಿ ತಗೊಂಡ್ ಬರ್ತೀವಿ, ಮಾಲ್ಗಳಲ್ಲಿ ತರ್ತೀವಿ. ಅದಕ್ಕೆ ವ್ಯತ್ಯಾಸ ಏನು ಅಂತ ಹೇಳ್ತೀರಿ? ನಮ್ಗೆ ಇದನ್ನೇ ಚಂದ ಕಾಣಿಸುತ್ತೆ ಸರ್. ನೀವು ಮಾಡೋದೇ ಚಂದ ಕಾಣಿಸುತ್ತೆ. ಅವ್ರವ್ರು ಹೆಂಗ ಮಾಡಿಸ್ಕೋತಾರೋ, ಅವ್ರವ್ರಿಗೆ ಖಾರ ಬೇಕು, ಒಬ್ಬೊಬ್ರಿಗೆ ಮಸಾಲ ಕಮ್ಮಿ ಇರಬೇಕು. ನಮ್ಗೆ ಒಂದೇ ಮೀಡಿಯಂ, ಖಾರನೂ ಇಲ್ಲ ಸಪ್ಪೆನೂ ಇಲ್ಲ, ಮೀಡಿಯಂ. ಅಂದ್ರೆ ನೀವ್ ಹೇಳೋದು ಈಗ ರೆಡಿಮೇಡ್ ಪಾಕೆಟ್ ಅಲ್ಲಿ ಬಂದಿರುವಂತದ್ದು ಅವ್ರು ಹೇಗ್ ಮಾಡಿರ್ತಾರೋ ಅದನ್ನ ಯೂಸ್ ಮಾಡಬೇಕು. ಬಟ್ ಇದನ್ನ ನೀವು ನಿಮ್ ಟೇಸ್ಟಿಗೆ ಹಾಕ್ಬೇಕು, ಹಾಗೆ ಹಾಕಿಸ್ಕೊಬಹುದು. ರೆಡಿಮೇಡ್ ಅಲ್ಲಿ ಏನೇನ್ ಹಾಕಿರ್ತಾರೋ ನಮ್ಗೇನ್ ಗೊತ್ತಿರುತ್ತೆ? ರೆಡಿಮೇಡ್ ಅಲ್ಲಿ ಇವಾಗ ಕಣ್ಣಿಂದ ಇದೆಲ್ಲ ಕಾಣುತ್ತೆ. ರೆಡಿಮೇಡ್ ಅಲ್ಲಿ ಏನಿದೆ? ಕಲರ್ ನೋಡ್ಕೋಬೇಕು ಅಷ್ಟೇ. ಕಲರ್ ಏನು ಪ್ರಯೋಜನ ಇಲ್ಲ. ನಾವು ಮಾಡ್ಸೋದೇ ನಮಗೆ ಪ್ರಯೋಜನ. ಓಕೆ, ಹೊಸದಾಗಿ ಯಾರೋ ಬಿಸ್ನೆಸ್ ಮಾಡ್ತೀನಿ ಅನ್ನೋದ್ರೆ ಸಣ್ಣ ಪುಟ್ಟ ಒಂದು ಉದ್ಯಮ ಸರ್. ಯಾರಾದ್ರೂ ಹೆಣ್ಮಕ್ಳು ನಾನು ಮನೆಯಲ್ಲಿ ಕುತ್ಕೊಂಡು ಒಂದು ಸಣ್ಣ ಉದ್ಯೋಗ ಶುರು ಮಾಡ್ತೀನಿ ಅನ್ನೋರಿಗೆ ಒಂದಿಷ್ಟು ಬಲ್ಕ್ ಆಗಿ ಏನಾದ್ರು ತಗೊಂಡೋದ್ರೆ ನಿಮ್ಮಲ್ಲಿ ಏನಾದ್ರು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ರೇಟ್ ಏನಾದ್ರು ಕೊಡ್ತೀರಾ ಅವ್ರಿಗೆ ಅಂತ? ಅಂದ್ರೆ ಈಗ ನಾವು ಸರ್ ಬಲ್ಕ್ ಆಗಿ ಕೊಡೋದಕ್ಕೆ ನಾವು ರೆಡಿ ಇದೀವಿ. ಅದೇ ಈಗ ನೀವೇ ನೋಡ್ತಾ ಇದ್ದೀರಾ, ಈಗ ನೀವು ಇಲ್ಲಿ ಕಸ್ಟಮರ್ ನಿಂತಿದ್ದಾರೆ, ಅವ್ರ ಕಣ್ ಮುಂದೆನೆ ಐಟಮ್ ಅನ್ನ ನಾವು ಅವ್ರು ಏನ್ ಇಂಗ್ರೀಡಿಯೆಂಟ್ಸ್ ಹೇಳ್ತಾರೆ ಅವ್ರ ಕಣ್ ಮುಂದೆನೆ ಉಪಯೋಗಿಸೋದ್ರಿಂದ ತುಂಬಾ ಸುಪೀರಿಯರ್ ಕ್ವಾಲಿಟಿ ತಂದು ಇಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ. ಆ ಸುಪೀರಿಯರ್ ಕ್ವಾಲಿಟಿನಲ್ಲಿ ನಾವು ತಯಾರು ಮಾಡಿದಂತ ಐಟಮ್ಗಳ ಬೆಲೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದೇ ಈಗ ಹೋಲ್ಸೇಲ್ ಅಂತ ಹೋದ್ರೆ, ಈಗ ನಾವು ಬ್ರ್ಯಾಂಡ್ ಯಾವುದೋ ಒಂದು ಬ್ರ್ಯಾಂಡ್ಗೆ ಹೋದ್ರೆ ಈಗ 800 ರೂಪಾಯಿ ಬೀಳುತ್ತೆ ಸಾಂಬಾರ್ ಪುಡಿ ಈ ಥರ ಎಲ್ಲ ಕೆಜಿ. ಅದೇ ನಾವು ಈಗ 580 ರೂಪಾಯಿಗೆ ಸಾಂಬಾರ್ ಪುಡಿ ಮಾಡ್ತಾ ಇದೀವಿ ನಮ್ಮ ರೆಸಿಪಿ. ಈಗ ಅವ್ರು ಕಸ್ಟಮರ್ ಮಾಡಿಸಿದ್ರೆ ಅವ್ರದ್ದು 500 ರೂಪಾಯಿ ಆಗ್ಬೋದು, 600 ರೂಪಾಯಿ ಆಗ್ಬೋದು, 700 ರೂಪಾಯಿ ಆಗ್ಬೋದು. ಬಟ್ ಮಾರ್ಕೆಟಲ್ಲಿ ಬಲ್ಕ್ ಆಗಿ ಪರ್ಚೇಸ್ ಮಾಡಿದಾಗ ಅವ್ರಿಗೆ ಇನ್ನೂ ತುಂಬ ಕಡಿಮೆ ಸಿಗುತ್ತೆ, ಯಾಕಂದರೆ ಅವ್ರು ಯಾವುದ್ಯಾವುದೋ ಕ್ವಾಲಿಟಿಲಿ ಮಾಡಿರ್ತಾರೆ. ಬಟ್ ನಾವು ಒಳ್ಳೆ ಕ್ವಾಲಿಟಿ ಮಾಡೋದ್ರಿಂದ ಒಂದು ಸ್ಟ್ಯಾಂಡರ್ಡ್ ರೈಟ್ ಇರುತ್ತೆ. ಅದನ್ನು ಬೇಕಾದ್ರೆ ನಾವು ಒಂದು ರೈಟಲ್ಲಿ ಹಾಕೊಡ್ತೀವಿ ಸರ್. ಹಾಕೊಡ್ತೀರಿ. ಇನ್ನೊಂದು ಜವಾಬ್ದಾರಿ ಸರ್, ನಾನೇ ವೀಕ್ಷಕರ ಪರವಾಗಿ ಕೇಳ್ಬಿಡ್ತೀನಿ. ಎಲ್ಲಾರ್ದು ಆಸೆ ಅಂದ್ರೆ ಗಿರಣಿ ನಮ್ಮೂರಿಗೆ ಬರ್ಬೇಕು. ನಮ್ಮೂರಲ್ಲಿ ಓಪನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನೋಡಿರ್ಬೋದು. ಹುಬ್ಳಿ ಕೇಳಿದ್ದಾರೆ, ಬೆಳಗಾವ್ ಕೇಳಿದ್ದಾರೆ, ಧಾರವಾಡ ಕೇಳಿದ್ದಾರೆ ಅಲ್ವಾ, ಮೈಸೂರಲ್ಲಿ ಕೇಳಿದ್ದಾರೆ ನಿಮ್ಮ ಬ್ರಾಂಚ್ ಇನ್ನ. ಹೌದೌದು. ಅದಕ್ಕೇನಾದ್ರೂ ಯೋಚನೆ ಮಾಡ್ತಾ ಇದ್ದೀರಿ ಸರ್? ಅದೇ ಈಗ ನೆಕ್ಸ್ಟ್ ಈಗ ನಮಗೆ ಕಾನ್ಸೆಪ್ಟ್ ಇನ್ನು 2 ತಿಂಗಳಲ್ಲಿ ಒಂದು ಮಲ್ಲೇಶ್ವರಂ, ಯಲಹಂಕ ಈ ಕಡೆ ಒಂದು 2 ಕಾನ್ಸೆಪ್ಟ್ ಇದೆ. ಆಮೇಲೆ ಇನ್ನೊಂದು 8-9 ತಿಂಗಳಲ್ಲಿ ಮೈಸೂರು ರೀಚ್ ಆಗ್ತೀವಿ ಸರ್. ನಾವು ಆಗ್ತೀರಲ್ಲ ಗೆಳೆಯರೆ? ಬಹಳ ಸಿಹಿ ಸುದ್ದಿ, ಮೈಸೂರಿಗೆ ಗಿರಣಿ ಬರ್ತಾ ಇದೆ. ಅದ್ಭುತವಾಗಿರುತ್ತೆ, ನೀವು ಚಿಂತನೆ ಮಾಡೋ ಹಾಗಿಲ್ಲ. ಒಳ್ಳೆ ಸಾಂಬಾರ್ ಅಲ್ವಾ? ಹೌದು. ನಿಮಗೆ ಒಳ್ಳೆ ಹಿಟ್ಟುಗಳು, ಸಾಂಬಾರ್ ಪುಡಿಗಳು, ಎಣ್ಣೆ, ಜೇನುತುಪ್ಪ, ತುಪ್ಪ. ಹೌದೌದು, ಪ್ರತಿಯೊಂದೊಂದು ಅಷ್ಟೇ ಸರ್. ಕಸ್ಟಮೈಸ್ಡ್ ಮಸಾಲ ಅವ್ರ ಮನೆ ರೆಸಿಪಿಗಳನ್ನ ಅವರ ಇದಕ್ಕೆ ಇನ್ನೂ ಹೆಚ್ಚಿನ ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡಿ ಕೊಡ್ತೀವಿ. ಓಕೆ,
ಮೈಸೂರದು ವಿಡಿಯೋ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ, ಕಾಯ್ತಾ ಇರಿ. ಒಳಗಡೆ ನೋಡೋಣ ಮತ್ತೆ ಇನ್ನೊಂದಿಷ್ಟು. ಓಕೆ, ಏನು ರೆಡಿ ಆಗ್ತಾ ಇದೆ ಈಗ? ಸರ್ ಇದು ಯಾರೋ ಸಾಂಬಾರ್ ಪುಡಿ ಆರ್ಡರ್ ಕೊಟ್ಟಿದ್ದಾರೆ. ಯಾರೋ ಸಾಂಬಾರ್ ಪುಡಿ ಆರ್ಡರ್ ಬಂದಿದೆ, ಅದು ನಡೀತಾ ಇದೆ ಸರ್, ಹೀಟ್ ಆಗ್ತಾ ಇದೆ. ಹೌದೌದು ಸರ್, ನಾನು ಈ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಿದ್ದೆ ನಿಮಗೆ. ಎಸ್ ಸರ್. ಬಹಳ ಅದ್ಭುತ ಅಂತ ಅನಿಸಿದ್ದು ಏನು ಅಂತಂದರೆ, ರುಚಿಗೆ ತಕ್ಕ ಹಾಗೆ, ಆರೋಗ್ಯಕ್ಕೆ ತಕ್ಕ ಹಾಗೆ ಎಷ್ಟು ಬೇಕೋ ಅಷ್ಟನ್ನ ಅವರೇ ಆಯ್ಕೆ ಮಾಡಿಕೊಂಡು ನೀವು ಹಾಕೊಡೋದಿದೆಯಲ್ಲ, ಅದೇ ಹೊಸ ಕಾನ್ಸೆಪ್ಟ್. ಮೋಸ್ಟ್ಲಿ ಜನಕ್ಕೆ ಅದೇ ಇಷ್ಟ ಆಗ್ತಿದೆ. ನಾನು ಇನ್ನೂ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಿಮ್ಮ ಹತ್ರ, ರೆಸಿಪಿಗಳನ್ನ ಕಾಯ್ಕೊಂಡು ಇಟ್ಕೋಬೇಕು ನೀವು. ಸರ್, ತುಂಬಾ ಹಿರಿಯರ ಹತ್ರ ರೆಸಿಪಿಗಳಿದೆ, ಹೌದು, ಅದನ್ನ ಕಾಪಾಡ್ಕೊಳ್ಳೋ ಕೆಲಸ ಆಗ್ಬೇಕು ಸರ್. ಹೌದು, ಈಗ 3 ವರ್ಷದಿಂದ ನಮ್ಮ ಗಿರಣಿ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದು ಫಸ್ಟ್ ರೆಸಿಪಿ ಇದೆ ಅದು ನಮ್ಮ ಹತ್ರ ಸೇವ್ ಆಗಿದೆ ಸರ್. ಸಿಸ್ಟಮ್ ಅಲ್ಲಿ ಸೇವ್ ಆಗಿರುತ್ತೆ. ಜಸ್ಟ್ ಅವ್ರ ಫೋನ್ ನಂಬರ್ ಹೇಳಿದ್ರೆ ಸಾಕು, ಅವ್ರು ಇಂಥ ಡೇಟಲ್ಲಿ ಇಷ್ಟೇ ಕೆಜಿ ಮಾಡಿಸ್ಕೊಂಡು ಹೋಗಿದ್ರು, ಇದನ್ನೇ ಮಾಡಿಸ್ಕೊಂಡು ಹೋಗಿದ್ರು ಅನ್ನೋ ಒಂದು ಲಿಸ್ಟೇ ಬರುತ್ತೆ ಸರ್. ಓ, ಈಗ ಟೈಲರ್ ಹತ್ರ ನಾವು ಒಂದ್ಸಲ ಅಳತೆ ಕೊಟ್ಬಿಟ್ರೆ ಸಾಕು, ಮತ್ತೆ ಅವ್ನು ಹೊಲಿತಾನಲ್ಲ ಹಂಗೆ ನೀವು ಆ ಡಾಟಾ ಮಾಡಿಟ್ಟಿದ್ದೀರಿ. ಹೌದು ಸರ್, ಸೂಪರ್, ನೀವು ಅದ್ಭುತ, ಒಳ್ಳೆ ಐಡಿಯಾ ಸರ್. ಒಂದ್ಸಲ ಫೋನ್ ಮಾಡಿದ್ರೆ ಸಾಕು, ಸರ್ ನಾನು ಮಾರುದ್ರಪ್ಪ, ಇಂಥದ್ದು ನಾನು ಹಾಕ್ಸ್ಕೊಂಡೋಗಿದ್ದೆ ಸರ್. ಟಕ್ ಟಕ್ ಟಕ್, ಯಾವಾಗಪ್ಪ ಹಿಂಗೆ, ಓ ನಿಂದು ಗೊತ್ತಾಯ್ತು ನನಗೆ. ಹೌದು ಸರ್, ಒಂಥರ ಡಾಕ್ಟರ್ ಹತ್ರ ಹೋಗ್ತೀವಲ್ಲ ಹಂಗೆ. ಇಲ್ಲ, ಒನ್ ಟೈಮ್ ಅಕಸ್ಮಾವಾಗಿ 2-3 ರೆಸಿಪಿ ಇರುತ್ತೆ. ಒನ್ ಟೈಮ್ ಏನಾದ್ರು ಖಾರ ಜಾಸ್ತಿ ಬೇಕು ಅಂತ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಸಿದ್ರೆ, ಈ ಟೈಮಲ್ಲಿ ಜಾಸ್ತಿ ಹಾಕ್ಸಿದ್ರಿ, ಈ ಟೈಮಲ್ಲಿ ಇಷ್ಟೇ ಹಾಕ್ಸಿದ್ದೀರಾ, ಯಾವ್ದು ರೆಡಿ ಮಾಡ್ಕೊಡೋದು, ಈ ಥರ ನಮ್ಮ ಸ್ಟಾಫ್ ಕೇಳಿ ಅವ್ರ ಹತ್ರ ಆರ್ಡ್ರ್ ತೊಗೊಳ್ತಾರೆ ಸರ್. ಅದ್ಭುತ ಅದ್ಭುತ, ನೀವು ಸೂಪರ್. ಹಾಂ, ಓಕೆ. ಹಾಂ, ಮತ್ತೆ ಇದು ಹಿಟ್ಟು. ಹೌದು ಸರ್, ಹೌದೌದು. ಹಾಂ, ಅಲ್ಲೇ ಇರಲಿ ಅಲ್ಲ. ಇದೇನು ಹುರಿತಾ ಇದ್ದೀರಿ ಸರ್? ಕಡಲೆಬೇಳೆ. ಕಡಲೆಬೇಳೆ ಹುರಿತಾ ಇದ್ದೀರಿ? ಹೌದೌದು. ಓಕೆ. ಹಾಂ, ಆಮೇಲೆ ನಿಮ್ಮಲ್ಲಿ ಮಿನಿಮಮ್ ಇಷ್ಟು ಕೆಜಿ ಆರ್ಡರ್ ಕೊಡ್ಬೇಕಂತಿದೆಯಾ ಸರ್? ಅದೇ ಮಿನಿಮಮ್ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರಿ 1 kg ಕೇಳ್ತೀವಿ ಅಷ್ಟೇ ಸರ್. 1 kg ಅಷ್ಟೇ, ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ. ಹೌದು, ಅಟ್ಲೀಸ್ಟ್ 1 kg ಮಸಾಲಾ ಪೌಡರ್ ತೊಗೊಂಡು ಹೋಗ್ಬೇಕು. ಕಸ್ಟಮೈಸೇಷನ್ ಮಾಡ್ಕೊಡೋದಕ್ಕೆ. ಅದೇ ನಮ್ಮದೇ ಆದ ಪ್ಯಾಕಿಂಗ್ಗಳಾದ್ರೆ 100 ಗ್ರಾಮಿಂದನೂ ಶುರು ಆಗುತ್ತೆ. ಅಂದ್ರೆ ಇದೇ ಸೇಮ್ ರೆಡಿ ಆಗಿರುತ್ತೆ? ಹೌದೌದು, ಸಿಗುತ್ತೆ 100 ಗ್ರಾಮ್ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಅದು ನಮ್ದು ನಿಮ್ಮ ಇದ್ರಿಗೆ ಅದು ರೆಡಿ ಆಗಿರಲ್ಲ. ಹೌದೌದು, ಅವ್ರ ಇದ್ರಿಗೆ ಬೇಕು ಅಂತಂದ್ರೆ 1 kg ಹಾಕ್ಸ್ಕೊಂಡು ಹೋಗ್ಬೇಕು. ಹೌದು ಸರ್, ಎಲ್ಲವೂ ಅಷ್ಟೇ. ಜೋಳದ ಹಿಟ್ಟು ಹಾಕ್ಬೋದು, ಗೋಧಿ ಹಿಟ್ಟು ಹಾಕ್ಬೋದು. 3 kg ಸರ್. ಹಿಟ್ಟುಗಳಾದ್ರೆ 3 kg, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು 1 kg 2 kg ಬೇಕು ಅಂದ್ರೆ ಅದು ಪ್ಯಾಕೆಟ್ ಅಲ್ಲಿ ಇರುತ್ತೆ. ಅಲ್ಲ, ಈಗ ಗೋಧಿ ಹಿಟ್ಟು ಬೇಕಂದ್ರೆ 3 kg ಮಾಡಿಸ್ಬೇಕು. 3 kg ಮಾಡಿಸ್ಕೋಬೇಕು. ಓಕೆ, ಹಂಗಾದ್ರೆ ಅದನ್ನೇ ನೇರವಾಗಿ ಹಾಕ್ಕೊಡ್ತೀವಿ. ಹೌದೌದು. ಸುಮಾರು ದಿವಸದಿಂದ ಇಲ್ಲೇ ಬರ್ತಾ ಇದೆ. ಅಂದ್ರೆ ನಾವು ಜಾಸ್ತಿ ಜವೆ ಗೋಧಿ ಮಿಷನ್ ಹಾಕಿಸ್ಕೊಂಡು ಹೋಗ್ತೀವಿ. ಜವೆ ಗೋಧಿ. ಓಕೆ, ಗೋಧಿ ಹಿಟ್ಟು ಅಂದ್ರೆ ನಮಗೆಲ್ಲ ಕಂಪನಿದು ಯಾವ್ದೋ ತರಿಸ್ತೀವಿ ಮಾಡ್ಬಿಡ್ತೀವಿ. ಮುಂಚೆ ನಾವು ಅದೇ ಮಾಡ್ತಾ ಇದ್ದಿದ್ದು. ಈಗ ಇದು ಗೊತ್ತಾದ ಮೇಲಿಂದ ಇಲ್ಲೇ ಬಂದು ಜವೆ ಗೋಧಿ ಒಂಚೂರು, ಅದಕ್ಕೆ ಮಿಲೆಟ್ ಒಂದು ಅರ್ಧ kg, ಮಿಲೆಟ್ಸ್ ಸಿರಿಧಾನ್ಯ ಅರ್ಧ kg ಎಲ್ಲ ಮಿಕ್ಸ್ ಮಾಡಿ, ಸೋಯಾಬೀನ್, ಆಮೇಲೆ ಮೆಂತ್ಯ ಒಂದು 50 ಗ್ರಾಮ್ ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸ್ಕೊಂಡು ತೊಗೊಂಡೋಗ್ತೀವಿ. ಚಪಾತಿ ಹಿಟ್ಟು ಇವನ್ನೆಲ್ಲ ಸೇರಿಸೋದ್ರಿಂದ ಅದು ಏನು ಜವೆ ಗೋಧಿ ಒಳ್ಳೇದು ಅಂತಾರೆ. ಓಕೆ, ಕಂಪೇರ್ಡ್ ಟು ಗ್ಲೂಟನ್ ಕಂಟೆಂಟ್ ಕಮ್ಮಿ ಕಂಪೇರ್ಡ್ ಟು ಇನ್ನೊಂದು ಗೋಧಿಗೆ. ಸೊ ಒಳ್ಳೇದು ಅಂತ ಆರೋಗ್ಯಕ್ಕೆ, ಡಯಾಬಿಟೀಸ್ ಇರೋರಿಗೆ ಅವ್ರಿಗೆಲ್ಲ ಒಳ್ಳೇದು. ಓಕೆ. ಮತ್ತೇನು ತೊಗೊಂಡು ಹೋಗ್ತೀವಿ? ಮೋಸ್ಟ್ ಆಫ್ ಟೈಮ್ಸ್ ಅದು ಮತ್ತೆ ಹಿಟ್ಟುಗಳು, ಅಕ್ಕಿ ಹಿಟ್ಟು ಅದೆಲ್ಲ ತೊಗೊಂಡು ಹೋಗ್ತೀವಿ. ರಾಗಿ ಹಿಟ್ಟು, ಜೋಳದ ಹಿಟ್ಟು, ಕೋಲ್ಡ್ ಪ್ರೆಸ್ಡ್ ಆಯಿಲ್, ಕಡಲೆಕಾಯಿ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಅದೆಲ್ಲ ತೊಗೊಂಡು ಹೋಗ್ತೀವಿ. ಎಷ್ಟು ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀರಿ ನೀವು? ನಾವು ಎಷ್ಟು 2 years ಅಂಗಡಿ ಓಪನ್ ಆದಾಗಿಂದ. ನಿಮಗಂತೂ ಮನೆಯಲ್ಲೇ ಅನುಕೂಲ ಆಗಿದೆ ಅಲ್ಲ? ನಮ್ಗೆ ವಾಕಬಲ್ ಡಿಸ್ಟೆನ್ಸ್. ಓಕೆ. ಮಾಲ್ ಸಂಸ್ಕೃತಿ ಇದೆ ನಮಗೆಲ್ಲ. ಬೇಕೋ ಬೇಡವೋ ತೊಗೊಂಡೋಗ್ಬಿಡ್ತೀವಿ, ಅಲ್ಲಿ ಬೇಕಷ್ಟು ಎಲ್ಲ ತುಂಬ್ಕೊಂಡು ಬಂದ್ಬಿಡ್ತೀವಿ, ಒಂದಿಷ್ಟು ಉದ್ದ ಬಿಲ್ ಆಗುತ್ತೆ, ಹಂಗಿರುತ್ತೆ. ಸೊ ಇಲ್ಲಿ ಆಯ್ಕೆಗಳು ಮಾಡ್ಕೊಂಡು ತೊಗೊಂಡೋಗ್ಬೋದು, ಏನಂತೀರಿ? ಹೌದು, ಅದೇನೋ ನಿಜ. ನಮ್ಗೆ ಹೆಂಗ್ ಬೇಕಂಗೆ ಹಾಕಿಸ್ಕೋಬಹುದು. ಅಂದ್ರೆ ರೇಷಿಯೋ ಎಲ್ಲ ಇವಾಗ ಜವೆ ಗೋಧಿ ನಮ್ಗೆ ಫುಲ್ ಜವೆ ಗೋಧಿ ಬೇಕಾ ಅಥವಾ ಮಿಕ್ಸ್ ಆ ಗೋಧಿ ಈ ಗೋಧಿ ಮಿಕ್ಸ್ ಮಾಡ್ಕೊಳ್ಳೋದು, ಮತ್ತೆ ಸಿರಿಧಾನ್ಯ ಯಾವ್ದು ಬೇಕಂಗೆ ನಮ್ಗೆ ಯಾವ ತರ ಬೆಸ್ಟ್ ಅನ್ಸುತ್ತೆ ಹಂಗೆ ಮಾಡ್ಕೋಬಹುದು. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಿಗುತ್ತೆ. ಹನಿ ಎಲ್ಲ ತಗೊಂಡೋಗ್ತೀವಿ, ಜೇನುತುಪ್ಪ ಅದೆಲ್ಲ ಇಲ್ಲಿಂದ ತಗೊಂಡೋಗ್ತೀವಿ. ಇದೆಲ್ಲ ಮಸಾಲೆ ಪೌಡ್ರಾ? ಹೌದು ಸರ್, ಇದು ಅಂಗಡಿ ಶಾಪ್ ರೆಸಿಪಿಗಳು ಇವೆಲ್ಲ ರೆಡಿ ಇರುತ್ತೆ. ಬಲ್ಕ್ ಆಗಿ 1 kg ಈ ತರ 2 kg. ಆಮೇಲೆ ನಾವು ಇನ್ನೊಂದು ಹೇಳಿದ್ವಿ, ಹೇಳಿ, ಅಂಗಡಿಗೆ ಮಸಾಲ ಮಾಡ್ಕೊಡ್ತೀವಿ ಅಂತ ಹೇಳಿ ಹೋಟೆಲ್ಗಳಿಗೆ. ಅದೇ ಆಗಿದೆ ಸರ್ ರೆಸ್ಪಾಂಡ್? ಅದು ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹೋಟೆಲ್ಗಳಲ್ಲಿ ಆಲ್ಮೋಸ್ಟ್ ನಾವು ಡಿಸ್ಕಷನ್ ಮಾಡ್ದಂಗೆ ಹೋಟೆಲ್ಗಳಲ್ಲಿ ತುಂಬಾ ಜನ ಇರ್ತಾರೆ, ಬಟ್ ಕ್ಯಾಟ್ರಿಂಗ್ ಅವ್ರು ಬರ್ತಾ ಇದ್ದಾರೆ, ಕ್ಯಾಟ್ರಿಂಗ್ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ. ಕ್ಯಾಟ್ರಿಂಗ್ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ. ಈ ಪುಳಿಯೋಗರೆ ಗೊಜ್ಜು ಅಂತದ್ದು ಏನಾದರೂ ಸಿಗುತ್ತಾ ನಿಮ್ಮಲ್ಲಿ? ಸರ್ ಗೊಜ್ಜು ಇದಿಲ್ಲ, ಪೌಡ್ರ್ ಮಸಾಲಾ ಪೌಡ್ರ್ ಸಿಗುತ್ತೆ. ಓಕೆ, ಅದಕ್ಕೆ ಹುಣಸೆ ಹಣ್ಣು ಈ ತರ ಎಲ್ಲ ಹಾಕ್ಸ್ಕೊಂಡು ಹೋಗ್ತಾರೆ. ಓಕೆ.
ಸೊ ಇಲ್ಲಿ ನೋಡ್ತಾ ಇದ್ವಿ ಇದೆಲ್ಲ ನೀವ್ ಹೇಳ್ತಾ ಇರೋದು ಹಿಂಗೆ ಹಿಟ್ಟುಗಳು ರೆಡಿ ಇರುತ್ತೆ. 1 kg 2 kg ಮಾತ್ರ ರೆಡಿ ಇರುತ್ತೆ. ಯಾರೇ 3 kg ಗೋಧಿ ಇಟ್ಬೇಕು ಅಂದ್ರೆ ನಾವು ಪ್ಯಾಕೆಟ್ ಕೊಡಲ್ಲ, ನಾವು ಫ್ರೆಶ್ ಆಗಿ ಅವ್ರ ಕಣ್ಣೆದ್ರಿಗೆ ಪ್ಯಾಕೆಟ್ ಮಾಡ್ಕೊಡ್ತೀರಿ. ಸೊ ಈ ಕೆಲ ಪಾಕೆಟ್ ಎಲ್ಲ ರೆಡಿ ಇರುತ್ತೆ. ಹೌದೌದು. ಸೊ ಇಲ್ಲಿ ಅವ್ರಿಗೆ ಇಂಗ್ರೀಡಿಯೆಂಟ್ಸ್ ಇದೆ. ಹೌದೌದು ಅಲ್ವಾ, ಇದು ಏನ್ ಬೇಕು ಅದನ್ನ ಅವ್ರು ತಗೋಬಹುದು. ಹೌದೌದು ಅಲ್ವಾ, ಮೆಣಸಿನಕಾಯಿ ಹಾಕ್ಬೋದು ನೋಡಿ ಸರ್, ರಾಗಿ ಕ್ವಾಲಿಟಿ ಅವರೇ ಕಣ್ಣೆದ್ರಿಗೆ ನೋಡ್ಬೋದು. ರಾಗಿ ಕ್ವಾಲಿಟಿ. ಓಕೆ, ಹಾ ರಾಗಿ ಕ್ವಾಲಿಟಿ ನೋಡಿ. ಹೌದು. ಓಕೆ ಸರ್ ಇದು ಮಾರಿಗೆ ಬೆಸ್ಟ್ ಕ್ವಾಲಿಟಿ ಸರ್ ಇದು ಅಲ್ಲ. ಅದು ನಾನು 3 ಮಿಲ್ಲರ್ನ ಪರಿಚಯ ಮಾಡ್ಕೊಂಡು ಈ ಕ್ವಾಲಿಟಿ ಬಂದಾಗ ನಂಗೆ ಫೋನ್ ಮಾಡಿದ್ರೆ ಅದು 50 ಕಟ್ಟ ಇರ್ಲಿ 60 ಕಟ್ಟ ಇರ್ಲಿ ಅಂತ ತೆಗೆಸ್ಕೊಳ್ತೀನಿ ಸರ್. ರೇಟ್ ನೋಡಲ್ಲ ನೀವು, ಕ್ವಾಲಿಟಿ ನೋಡ್ತೀನಿ. ನೋಡಿ ಈ ತರ ರಾಗಿ ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ರಾಗಿ. ಹೌದೌದು ನೋಡಿ, ಬಾರ್ಸಿ ಜೋಳನೇ ಇದೆ. ರಾಷ್ಟ್ರದ ಹತ್ರ ಬಾರ್ಸಿ ಬರುತ್ತೆ, ಅದು ಒಳ್ಳೆ ತುಂಬಾ ಸಿಹಿ ಅಂಶ ಜಾಸ್ತಿ ಇರುತ್ತೆ, ರೊಟ್ಟಿ ತುಂಬಾ ಚೆನ್ನಾಗುತ್ತೆ. ಮತ್ತೆ ಅದು ಹಾಸನಿಂದ ರಾಜಮುಡಿ ತರಿಸ್ತೀವಿ. ರಾಜಮುಡಿ. ಹೌದೌದು. ಈ ಅಕ್ಕಿ ಇದು ಅನ್ನ ಬಹಳ ಚೆನ್ನಾಗಿರುತ್ತಲ್ಲ ಸರ್. ಹೌದು ಸರ್, ಹೌದು. ಓಕೆ, ಇದು ಕಸ್ಟಮರ್ಗೆ ಈ ಬಂದು ವೇಟಿಂಗ್ ಮಾಡ್ತಿರ್ತಾರಲ್ಲ ಸರ್, ಆ ಟೈಮಲ್ಲಿ ಅವ್ರಿಗೆ ಅಂತ ಅಂದ್ಬಿಟ್ಟು ಒಂದು ಸೆಕ್ಷನ್ ಇದಿಟ್ಟಿರೋದು. ನಮ್ದು ಮೇನ್ ಬಂದು ಕಸ್ಟಮೈಸ್ಡ್ ಮಸಾಲ ಮತ್ತೆ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಬ್ರಷ್ ಫ್ಲೋರ್ಸ್, ಅದ್ರ ಜೊತೆ ಇದನ್ನ ಸೈಡ್ಸ್ ಅಲ್ಲಿ ಮೇಡಮ್ ಅವರೇ, ಒಂದ್ ದೊಡ್ಡ ಲಿಸ್ಟೇ ಇದೆ, ನೀವು ಆಮೇಲೆ ಬಿಲ್ ಮಾಡಿಸ್ಕೊಳ್ಳಿ. ಹೇಳಿ ನಿಮ್ಮ ಹೆಸರು? ನೀವು ಎಲ್ಲಿಂದ ಬರ್ತಾ ಇದ್ದೀರಿ? ಬನ್ನೇರ್ಘಟ್ಟದಿಂದ ಬಂದಿದ್ದೀರಿ. ಏನೇನು ತಗೊಂಡಿದ್ದೀರಿ ಮೇಡಮ್? ಸಾಂಬಾರ್ ಪೌಡ್ರು, ಚಿಲ್ಲಿ ಪೌಡ್ರು, ಮತ್ತೆ ದೊಡ್ಡ ಲಿಸ್ಟೇ. ಒಟ್ಟು ಒಂದು ಏನು ಏನಂದ್ರಿ? ಇಡ್ಲಿ ಸಾಂಬಾರ್ ಪೌಡ್ರು. ಇಡ್ಲಿ ಸಾಂಬಾರ್ ಪೌಡ್ರು ಅಂದ್ರೆ ಈ ಸಾಂಬಾರ್ ಪೌಡರ್ ಅಂದ್ರೆ ಒಂದೇ ಅಲ್ಲ, ಬೇರೆ ಬೇರೆ ಇದೆಯಾ? ಹೌದು, ಇಡ್ಲಿಗೆ ಸಾಂಬಾರ್ ಮಾಡ್ತಾರಲ್ಲ ಆ ಸಾಂಬಾರ್ ಪುಡಿ ಇದನ್ನ ತಗೊಂಡು. ಹೌದಾ? ಓಕೆ, ಇಲ್ಲ ಎಲ್ಲ ಆಯ್ಕೆ ಮಾಡ್ಕೊಂಡು ತಗೊಂಡೋಗಿ. ಹೇಗಿದೆ? ಇನ್ನ ಈ ಸರಿ ಫಸ್ಟ್ ಟೈಮ್ ಬಂದಿದ್ದೀವಿ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬೇಕು. ಇವಾಗ ಟೇಸ್ಟ್ ನೋಡ್ಕೊಂಡು ಬರ್ತೀವಿ, ನೆಕ್ಸ್ಟ್ ಟೈಮ್ ಬರ್ತೀವಿ. ಈಗ ಒಂದಿಷ್ಟು ಜನ ಬೇರೆ ಕಡೆ ಇದ್ದಾರೆ ಸರ್. ಹೌದೌದು. ಅವರು ಬೇರೆ ಊರಿನ ಜನ ನೋಡ್ತಾ ಇದ್ದಾರೆ, ಅವರಿಗೆ ಹಾಗೆ ಏನ್ ಮಾಡ್ತೀರಿ ಸರ್? ಅದೇ ಕೊರಿಯರ್ ವ್ಯವಸ್ಥೆ ಇದೆ ಬೆಂಗಳೂರಿನಲ್ಲಿ, ಆಲ್ ಓವರ್ ಬೆಂಗಳೂರಿನಲ್ಲಿ ಏನ್ 20 ಕಿಲೋಮೀಟರ್ ರೇಡಿಯಸ್ ಏನಿದೆ ಅಲ್ಲಿಗೆಲ್ಲ ಫ್ರೀ ಡೆಲಿವರಿ ಹೋಗುತ್ತೆ ಸರ್. 1500 ರೂಪಾಯಿ ಅಷ್ಟು ಬಿಲ್ ಮಾಡ್ಬೇಕು ಅವರು. 1500 ಬಿಲ್ ಮಾಡ್ಬೇಕು, ಫ್ರೀಯಾಗಿ ಡೆಲಿವರಿ ಹೋಗುತ್ತೆ. 1 or 2 days ನಲ್ಲಿ ನಾವೇ ನಮ್ಮ ಸ್ಟಾಫೇ ತಗೊಂಡೋಗಿ ಕೊಡ್ತಾರೆ. ಅದು ಬಿಟ್ರೆ ಇನ್ನ ಹೊರಗಡೆ ಈಗ ರಾಯಚೂರು, ಗುಲ್ಬರ್ಗ, ಮಂಗಳೂರು ಈ ಕಡೆಯಿಂದನೂ ಇದು ಮಾಡ್ತಾರೆ. ಅವ್ರಿಗೆ ಕೆಜಿಗೆ 60 ರೂಪಾಯಿ ಆಗುತ್ತೆ ಇದು ಡೆಲಿವರಿ ಚಾರ್ಜ್, ಕೊರಿಯರ್ ಚಾರ್ಜ್. ಸ್ವಲ್ಪ ಜಾಸ್ತಿ ತರಿಸ್ಕೊಂಡ್ರೆ ಕಡಿಮೆ ಆಗ್ಬೋದು ಸರ್. ಅದೇ ಅಂದ್ರೆ ಒಂದು 25 kg ಈ ತರ ತರಿಸ್ಕೊಂಡ್ರೆ ಒಂದು 40 ರೂಪಾಯಿಗೆ ಹೋಗ್ತಾರೆ ಪ್ರೊಫೆಷನಲ್ ಕೊರಿಯರು. ಮತ್ತೆ ಬೇರೆ ಎಲ್ಲ ಥರದ ಕೊರಿಯರಲ್ಲೂ ನಾವು ಇದು ಮಾಡ್ತೀವಿ. ಅದ್ರ ಬೆಸ್ಟ್ ಕಡಿಮೆ ಇರೋದೇ ಇದು. ಬೆಂಗಳೂರು ಒಳಗಡೆ ಇದ್ರೆ 50 ಇರುತ್ತೆ, ಬೆಂಗಳೂರಿಂದ ಹೊರಗಡೆ ಆದರೆ 60 ರೂಪಾಯಿ ಚಾರ್ಜ್ ಆಗುತ್ತೆ. ಅದ್ರ ಪ್ರಕಾರ ನಾವು ಆರ್ಡ್ರ್ ತೊಗೊಂಡು ನಾವು ಮಸಾಲೆಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ ಸರ್. ಸರ್, ಇನ್ನೊಂದು ರೀತಿ ಇಂದು ಆರೋಗ್ಯದ ದೃಷ್ಟಿಕೋನ ಬಂದಾಗ ಒಂದು ಸಾರಿ ನಿಮ್ಮ ಹಿಟ್ಟು ಬಳಸಿ, ಒಂದು ಸಾರಿ ಇನ್ಯಾವುದೋ ಬಳಸಿ, ಇನ್ನೊಂದು ಸಾರಿ ಇನ್ನೆಲ್ಲ ತಂದು ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದಿಷ್ಟು ನೀವು ಕಳಿಸ್ಕೊಡೋದಾದ್ರೆ ಜಾಗ್ರತೆಯಿಂದ, ಈಗ ಒಂದ್ಸಲ ನಿಮ್ಮ ಹಿಟ್ಟಿಗೆ ನಿಮ್ಮ ಎಣ್ಣೆಗೆ ಅಡಿಕ್ಟ್ ಆಗ್ಬಿಟ್ರೆ ಅದು ಕಂಟಿನ್ಯೂ ಪ್ರೋಸೆಸ್ ಇರ್ತದೆ. ಹಾಗಾಗಿ ಅದನ್ನ ಒಂದಿಷ್ಟು ನೀವು ಮಾಡ್ಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಹೊರಗಡೆಯಿಂದ ರೆಸ್ಪಾಂಡ್ ಹೇಗಿದೆ ಸರ್ ನಾವು ವಿಡಿಯೋ ಮಾಡಿದ್ಮೇಲೆ? ಸರ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ ಸರ್, ನೀವು ಒಂದು ವಿಡಿಯೋ ರಿಲೀಸ್ ಮಾಡಿದ್ರೆ ನಾನು 4 to 8 days ಒಂದು ಫೋನ್ ರೆಸ್ಪಾನ್ಸ್ ಮಾಡೋದಕ್ಕೆ ಅಂತಾನೆ ಒಂದಿಬ್ರನ್ನ ಇದು ಮಾಡ್ತೀನಿ ಸರ್. ಅಷ್ಟು ಚೆನ್ನಾಗಿದೆ. ನಿಮ್ಮ ವ್ಯೂವರ್ಸು ತುಂಬ ಜನ ನಮಗೆ ಕಸ್ಟಮರ್ ಆಗಿ ಬದಲಾಗಿದ್ದಾರೆ. ಆಗಲಿ ಸರ್, ಇದು ಹೆಚ್ಚು ಆರೋಗ್ಯದ ವಿಷಯ ಮತ್ತು ದುಡ್ಡು ಎಲ್ಲೆಲ್ಲ ಖರ್ಚು ಮಾಡ್ತೀವಿ, ಬಟ್ ನಮ್ಮ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಕ್ ನಾವು ತಯಾರಾಗಿದ್ದೀವಿ. ಬಟ್ ನೀವು ನಂಬಿಕೆಯಿಂದ ಮಾಡಿದ್ದಕ್ಕೇನೆ ಇವತ್ತು ನಿಮ್ದು 3 ಬ್ರಾಂಚ್ ಆಗಿದೆ. ಮೊದಲು 1ನೇ ಬ್ರಾಂಚ್ ನಾನು ಮಾಡಿದ್ದೆ, ಅಲ್ಲಿಂದ ನಿಮ್ ಜರ್ನಿ ಗೊತ್ತು ಸರ್ ನಮ್ಗೆ. ಬಟ್ ಬೇಕಾದಷ್ಟು ಜನಕ್ಕೆ ಇಲ್ಲಿ ಕೆಲಸ ಕೊಟ್ಟಿದ್ರಿ, ಒಂದಿಷ್ಟು ಕುಟುಂಬಗಳು ಬದುಕ್ತಾ ಇದೆ. ಬಹಳ ಅದ್ಭುತವಾದ ಕೆಲಸ ಅಂತ. ಎಷ್ಟು ಜನ ಕೆಲಸ ಮಾಡೋರು ಇದಾರೆ ಸರ್ ನಿಮ್ ಕಂಪನಿಯಲ್ಲಿ ಇವತ್ತಿಗೆ? ಸರ್ ಟೋಟಲ್ 44 ಮೆಂಬರ್ಸ್ ಇದ್ದಾರೆ ಸರ್. 44 ಕುಟುಂಬಗಳು ಬದುಕ್ತಾ ಇದೆ ಅಲ್ವಾ ಸರ್? ಅದು ಬಹಳ ಒಳ್ಳೆ ವಿಚಾರ ಸರ್. ಯಾಕಂದ್ರೆ ಯಾವ್ದೋ ಉದ್ಯಮ ಬೆಳೆದ್ರೆ ನೀವಂತೂ ಉತ್ತರ ಕರ್ನಾಟಕದ ಕಡೆ ಬರ್ಬೇಕು. ಯಾಕೆ ಬರ್ಬೇಕಂತ ಹೇಳ್ತೀನಿ, ಅಲ್ಲಿ ಒಂದಿಷ್ಟು ನಮ್ ಜನಕ್ಕೆ ಕೆಲಸ ಕೊಟ್ರೆ ಅಲ್ವಾ, ನಿರುದ್ಯೋಗ ಸಮಸ್ಯೆ ಸಿಕ್ಕಾಪಟ್ಟಿ ಇದೆ ಅಲ್ಲಿ. ನಿಮ್ಮಂತ ಉದ್ಯಮದಾರರು ಉತ್ತರ ಕರ್ನಾಟಕದ ಕಡೆ ಹರಿದು ಬರ್ಬೇಕು. ಸರ್ಕಾರದಂತೂ ಚರ್ಮ ದಪ್ಪ, ಅದನ್ನ ಅಲ್ಲಾಡ್ಸಕ್ ಆಗಲ್ಲ ನಾವು ಅಲ್ವಾ. ನಿಮ್ಮಂತ ಸಣ್ಣ ಸಣ್ಣ ಉದ್ಯಮಗಳಾದ್ರೂ ಆ ಕಡೆ ಬಂದ್ರೆ ಒಂದಿಷ್ಟು ಉದ್ಯಮ ಶುರು ಆಗ್ತದೆ ಅಲ್ವಾ. ಆರೋಗ್ಯದ ಭಾಗ್ಯ ನಮಗ್ ಸಿಕ್ಕಂಗ ಆಗತ್ತೆ. ಎಲ್ಲಿಂದ ಬರ್ತಾ ಇದ್ರಿ?
ನಾವು ಇಲ್ಲಿ ನಾಗರಬಾವಿಯಿಂದ. ನಾಗರಬಾವಿಯಿಂದ ಬರ್ತಾ ಇದ್ದೀರಿ. ಓಕೆ, ಪುಣ್ಯ ಮಾಡಿದಿರಿ, ಗಿರಣಿ ಪಕ್ಕದಲ್ಲೇ ಇದೆ. ಏನೇನು ಹಾಕ್ಸ್ಕೊಂಡು ಹೋಗ್ತೀರಿ ಈಗ? ನಾವು ಗೋಧಿ ಹಿಟ್ಟನ್ನ ಹಾಕಿಸ್ತೀವಿ. ಈಗ 6 ತಿಂಗಳಿಂದ ಹಾಕಿಸ್ಕೊಂತ ಹೋಗ್ತಾ ಇದೀವಿ. ಚೆನ್ನಾಗಿ ಬರ್ತಾ ಇದೆ. ನಮಗೂ ಒಂದು ಅಂದ್ರೆ ನಾವು ಏನು ಹಳ್ಳಿಯಿಂದ ತಾಲೂಕಿಂದ ಬಂದಿದೀವಿ ಅಲ್ಲ. ಎಲ್ಲಿ ಅವ್ರು ನಿಮ್ದು? ನಮ್ದು ಬೆಳಗಾವಿ ಸೈಡ್ ಆಗುತ್ತೆ. ಉತ್ತರ ಕರ್ನಾಟಕದವ್ರು. ಸೂಪರ್. ಹೇಳ್ರಿ. ಹೀಗಾಗಿ ಇಲ್ಲಿ ಹಿಟ್ಟು ನಮ್ಗೆ ಬಹಳ ಸೆಟ್ ಆಗಿದೆ. ಜೋಳದ ಹಿಟ್ಟು? ಜೋಳದ ಹಿಟ್ಟನ್ನು ಇಲ್ಲಿಂದಾನೇ ನಾವು ಇದು ಮಾಡ್ತೀವಿ, ಹೋಗಿರ್ತೀವಿ. ಸೊ ಚೆನ್ನಾಗಿ ಬರುತ್ತೆ. ಹೀಗಾಗಿ ಇಲ್ಲೇನೆ ಕಂಟಿನ್ಯೂ ಮಾಡ್ತಾ ಇದೀವಿ. ಅವಾಗಿಂದ ನಾವು ತಗೊಂಡಿದೀವಿ, 6 ತಿಂಗಳಿಂದನೂ ನಾವು ತಗೋತಾ ಇದೀವಿ. ಸೊ ನಮ್ಗಂತೂ ಇದು ಹಿಟ್ಟು ಬಹಳ ಇದು ಆಯ್ತು. ಸೂಪರ್ ಸೂಪರ್. ಗೆಳೆಯರೇ, ಈ ವಿಡಿಯೋ ತಂದಿದ್ದ ಉದ್ದೇಶ ಇಷ್ಟೇ ಇತ್ತು. ನೀವೆಲ್ಲರೂ ಬೆಂಬಲಿಸಿದಿರಿ, ಹರಿಸಿದಿರಿ, ಆಶೀರ್ವಾದ ಮಾಡಿದಿರಿ. ಬಟ್ ಅದ್ರ ಜೊತೆಗೆ ನಮಗೆ ಒಂದಿಷ್ಟು ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಹೌದು. ಪದೇ ಪದೇ ಯಾಕೆ ಇದನ್ನ ತೊಗೊಂಡು ಬರ್ತಾ ಇದೀವಿ ಅಂದರೆ ಎಲ್ಲ ಜನಕ್ಕೆ ಗೊತ್ತಾಗಲಿ. ಯಾಕೆ ಅಂತಂದರೆ ನಂಬಿಕೆ ಇಲ್ಲ. ಈ ಪಾಕೆಟಲ್ಲಿ ಬರುತ್ತೆ, ಅದನ್ನ ತೊಗೊಂಡು ಹೋಗ್ತೀವಿ, ಅದು ಯಾವಾಗ ಮಾಡಿದ್ದು, ಏನು ಮಾಡಿದ್ದು, ಹೇಗೆ ಅಂತ ಗೊತ್ತಿರಲ್ಲ. ಇಲ್ಲಿ ನಿಮ್ಮ ಕಣ್ಣಿದ್ರಿಗೆ ಆಗೋದ್ರಿಂದ ನೀವೇ ಎಲ್ಲ ಚೆಕ್ ಮಾಡಿ ತಗೊಳ್ಳೋದ್ರಿಂದ ನಿಮ್ಮ ಟೇಸ್ಟಿಗೆ ಏನ್ ಬೇಕೋ ಅದು ಇಲ್ಲಿ ಸಿಗುತ್ತೆ ಅಲ್ವಾ? ತಾಜಾ ಸಿಗುತ್ತೆ. ನೋಡ್ರಿ, ಒಬ್ರನ್ನ ಮಾತಾಡ್ಸ್ತಾ ಇದ್ದೆ ಸರ್, 1 ವರ್ಷದ್ದು 15 kg ಸಾಂಬಾರ್ ಪುಡಿ ಹಾಕ್ಸ್ಕೊಂಡು ಹೋಗಿದ್ದಾರೆ ಇವತ್ತು ಅವರು. 1 ವರ್ಷದ್ದು. 1 ವರ್ಷ. ಅದೇ ಹೌದು ಸರ್, ಅದೇ ತರ ಇದೆ. ಅಂದ್ರೆ ದೊಡ್ಡ ಕುಟುಂಬಗಳು, ಒಬ್ಬೊಬ್ರು ಫ್ಯಾಮಿಲಿಗಳೆಲ್ಲ ಇರುತ್ತೆ, 2-3 ಜನ ಮಕ್ಳು ಇರ್ತಾರೆ. ಅವರು ಅಂದ್ರೆ ಹೌದು ಅದೇ ರೂಢಿ ಇರುತ್ತೆ. ಅವ್ರ ತಾಯಿ ಸಾಂಬಾರ್ ಪುಡಿ ಮಾಡಬೇಕು, ಅವ್ರೆಲ್ಲ ಮಕ್ಳಿಗೂ ಹಂಚ್ಬೇಕು, ಇದೇ ರೂಢಿ ಇರುತ್ತೆ. ಬಟ್ ಅವ್ರದ್ದು ಯಾರೇ ತಂದೆ ತಾಯಿ ಆಯ್ತಾ ವಯಸ್ಸಾಗುತ್ತೆ, ಮನೆಗಳಲ್ಲಿ ಹುರಿದು ಪುಡಿ ಮಾಡಿ ಆ ಘಾಟಲ್ಲಿ ಇದು ಮಾಡಿ ಅದು ಆಗಲ್ಲ. ಅದು ಈಗ ಇದರಲ್ಲಿ ಸಿಚುವೇಶನಲ್ಲಿ ಆಗ್ತಾ ಇಲ್ಲ. ತುಂಬ ಜನ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ನಿಮ್ಮಂಥ ಇನ್ಫ್ಲೂಯೆನ್ಸರ್ಸು ಬಂದು ನಮ್ಮನ್ನು ಸ್ವಲ್ಪ ನಮ್ಮ ಇದನ್ನ ಎಲ್ಲ ಕಡೆನೂ ಇದನ್ನ ಪ್ರಸಾರ ಮಾಡಿದ್ಕೆ ತುಂಬಾ ಜನ ಕಷ್ಟ. ಸರ್, ಒಳ್ಳೆ ಕೆಲಸಕ್ಕೆಲ್ಲ ಒಳ್ಳೆ ಕೆಲಸ ಸರ್, ಒಳ್ಳೆ ಕೆಲಸ ಇದೆ, ಅಲ್ಲಿ ಬರ್ತೀವಿ. ಆಮೇಲೆ ಕ್ಯಾಟ್ರಿಂಗ್ ಮಾಡೋರ್ ಗಮನ ಇಡಿ ಅಲ್ವಾ? ಕ್ಯಾಟ್ರಿಂಗ್ ಮಾಡೋರಿಗೆ ಇಂಗ್ರೀಡಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಹೌದು. ನೀವು ಅದಕ್ಕೆ ಎಷ್ಟು ಎಣ್ಣೆ ಹಾಕಿದ್ರೆ, ಎಷ್ಟು ತುಪ್ಪ ಸುರಿದ್ರೇನು, ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಬನ್ನಿ, ತಗೊಳ್ಳಿ, ಮಸಾಲಾ ಪೌಡರ್ ಮಾಡಿಸಿ, ನಿಮಗೆ ಎಲ್ಲ ರೆಡಿಮೇಡ್ ಸಿಗುತ್ತೆ, ನಿಮ್ ಕಣ್ಣಿದರಿಗೆ ರೆಡಿ ಆಗುತ್ತೆ. ಗ್ರಾಹಕರನ್ನ ನೀವು ನಂಬಿಕೆ ಉಳಿಸ್ಕೋಬಹುದು. ಹೌದು ಸರ್, ಹೌದು ಅಲ್ವಾ ಸರ್? ನಾನು ಇಲ್ಲಿ ಗಿರಣಿಯಲ್ಲೇ ಎಲ್ಲ ತರ್ತೀನಿ ಅಂದ್ರೆ ಒಂದು ನಂಬಿಕೆ ಅವ್ರಿಗೆ. ಹೌದು, ನಿಜ. ಅಲ್ಲಿ ಖರೀದಿ ಮಾಡ್ತೀನಿ ಅಂದ್ರೆ. ಹಾಗಾಗಿ ಮಾಡುವಂಥವ್ರು, ಹೋಟೆಲ್ ಉದ್ಯಮ ಮಾಡುವಂಥವ್ರು, ಸಣ್ಣ ಉದ್ಯಮ ಪ್ರಾರಂಭ ಮಾಡ್ಬೇಕಂತಿರೋರು, ಇಂಥವ್ರು ನೀವು ಈ ಪ್ರಾಡಕ್ಟ್ ಅನ್ನು ತಗೊಂಡೋಗಿ ಯೂಸ್ ಮಾಡ್ರಿ. ಈಗ ಆಲ್ರೆಡಿ ಹೇಗಾಗಿದೆ ಅಂತ ಅಂದ್ರೆ, ಈಗ ಯಾರೋ ಒಬ್ರು ಅಡ್ಗೆ ಕಾಂಟ್ರಾಕ್ಟ್ ಕೊಟ್ರೆ, ಗಿರಣಿಯಿಂದಾನೇ ನನಗೆ ರಾಗಿ ಹಿಟ್ಟು ತಂದ್ಕೊಡಿ, ಗಿರಣಿಯಿಂದಾನೇ ನನಗೆ ಧನಿಯಾ ಪುಡಿ ತಂದ್ಕೊಡಿ ಅಂದ್ರೆ ಭಟ್ರುಗಳು ಕೇಳೋದು. ಅಂದ್ರೆ ಆ ತರ ಹೆಸರು ಆಗ್ತಾ ಇದೆ, ಒಂದು ನಂಬಿಕೆ ಬರ್ತಾ ಇದೆ ಜನಕ್ಕೆ, ಬರ್ತಾ ಇದೆ. ಯಾಕಂದ್ರೆ ಇಲ್ಲ ಅಲ್ಲಿಂದ ತಂದ್ರೆ ಮುದ್ದೆ ಚೆನ್ನಾಗತ್ತೆ, ಅಲ್ಲಿಂದ ತಂದ್ರೆ ಸಾಂಬಾರ್ ಚೆನ್ನಾಗತ್ತೆ ಅಂತ ಭಟ್ರುಗಳಿಂದಾನೇ ಬರ್ತಾ ಇದೆ. ಈಗ ರೆಸ್ಪಾಂಡ್ ಆಗ್ತಾ ಇದೆ. ದೊಡ್ಡ ಫಂಕ್ಷನ್ ಆರ್ಡರ್ಗಳು ಬರ್ತಾ ಇದೆ ಸರ್. ಮೊನ್ನೆ ಎಲ್ಲ ಒಂದು 100 kg 150 kg ಈ ತರ ರಾಗಿ ಹಿಟ್ಟುಗಳು, ಮತ್ತೆ 10 kg ಧನಿಯಾ ಪುಡಿ, ಈ ತರ ಸಾಂಬಾರ್ ಪುಡಿ 5 kg ಈ ತರ ತಗೊಂಡೋಗ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ವೀಕ್ಷಕರ ಪರವಾಗಿ ನಮ್ಮ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ನೆಕ್ಸ್ಟ್ ನಾವು ಎಲ್ಲಿ ಕಾಣ್ತೀವಿ ಈಗ? ಮೈಸೂರ ಅಥವಾ ಈಗ ಮೊದಲು ಸರ್ ಮಲ್ಲೇಶ್ವರಂ ಇದೆ, ಮಲ್ಲೇಶ್ವರಂ ಅಥವಾ ಯಲಹಂಕ ಇದೆ. ನೆಕ್ಸ್ಟ್ ಇನ್ನ 3 months ಅಲ್ಲಿ ಆಗುತ್ತೆ ಗ್ಯಾರಂಟಿ. ಓಕೆ, ಅದಾದ್ಮೇಲೆ ಒಟ್ನಲ್ಲಿ ಇನ್ನೊಂದು 7-8 ತಿಂಗಳು ಆಗುತ್ತೆ ನಾವು ಮೈಸೂರಿಗೆ ಹೋಗೋಷ್ಟು. ಓಕೆ ಗೆಳೆಯರೇ, ಬರೀ ಯೂಟ್ಯೂಬ್ ಮಾತ್ರ ಅಲ್ಲ, ಫೇಸ್ಬುಕ್ ಫಾಲೋ ಮಾಡಿ, ಇನ್ಸ್ಟಾದಲ್ಲಿ ಕೂಡ ಇದ್ದೀವಿ ನಾವು, ಅದನ್ನು ಫಾಲೋ ಮಾಡಿ, ಶಾರ್ಟ್ಸಲ್ಲಿ ಇದ್ದೀವಿ, ಅದನ್ನು ಫಾಲೋ ಮಾಡಿ. ಎಲ್ಲ ಕಡೆ ಇವರು ಕತೆ ಇರುತ್ತೆ, ಗಿರಣಿ ಕತೆ ನಿಮಗೆ ಸಿಗುತ್ತೆ. ಬನ್ನಿ, ಬೆಂಬಲಿಸಿ, ಆಶೀರ್ವಾದ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.